ಇದೆ ಈ ಬೆಳವಣಿಗೆಗಳು ಎಲ್ಲಿಯವರೆಗೂ ಹೋಗಿ ತಲುಪುತ್ತೋ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕೆಲವರು ಈಗ ಗೊಂದಲವನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ನಾಯಕತ್ವ ಬದಲಾವಣೆ ಆಗುವಂತಹ ಸೂಚನೆಗಳು ಇದೆಯಾ? ಅಂತಹ ಸನ್ನಿವೇಶಗಳು ಎದುರಾಗಿದೆಯಾ? ಯಾಕೆ ಎದುರಾಯ್ತು? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಮುಖಂಡರಾಗಿರುವಂತಹ ರವಿಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ನಮಸ್ತೆ. ರವಿಕುಮಾರ್ ಅವರ, ಈಗ ಕಳೆದ ಹಲವು ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ದೇವೆ. ಆದ್ರೆ ಯಾವತ್ತೂ ಕೂಡ ಮಾತನಾಡಿದಂತಹ ಸಿಎಂ BS ಯಡಿಯೂರಪ್ಪ ಅವರು ನಿನ್ನೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಅನೇಕರ ಕುತೂಹಲಕ್ಕೆ ಕಾರಣ ಆಗಿದೆ, ಚರ್ಚೆಗೆ ಕಾರಣ ಆಗಿದೆ. ಸೊ ಈ ಒಂದು ಹೇಳಿಕೆಯ ಹಿಂದೆ ಬೇರೆ ಏನಾದ್ರೂ ಒಂದು ಯಾರಿಗಾದ್ರೂ ಸಂದೇಶ ಕೊಡುವಂತಹ ಪ್ರಯತ್ನ ಇತ್ತಾ, ಹೇಗೆ? ಇಲ್ಲ, ಸಂದೇಶ ಕೊಡುವಂತದ್ದೇನು ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕೆನಲ್ಲಿ ಮತ್ತು ಟಿವಿನಲ್ಲಿ ಬಂದ ಹಾಗೆ ಏನು ಮುಖ್ಯಮಂತ್ರಿಗಳು ಬದಲಾವಣೆ, ಡೆಲ್ಲಿಗೆ ಹೋಗಿ ಬಂದ ಮೇಲೆ CP ಯೋಗೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಹೇಳಿಕೆ, ಅದರ ಆಧಾರದ ಮೇಲೆ ಸ್ವಲ್ಪ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇದ್ದಂತಹ ಪ್ರಹ್ಲಾದ್ ಜೋಶಿ ಅವರು, ಬಹಳ ಸೀನಿಯರ್ ಲೀಡರ್, ರಾಜ್ಯ ಅಧ್ಯಕ್ಷರಾಗಿದ್ದಂಥವರು, ಕೇಂದ್ರದ ಸಚಿವರು, ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ರೀತಿಯ ಪ್ರಸ್ತಾಪ ಕೇಂದ್ರದ ಮುಂದೆ ಯಾವುದೂ ಇಲ್ಲ, ಆ ರೀತಿ ಚರ್ಚೆನೇ ಇಲ್ಲ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರೇ ಮುಂದುವರಿತಾರೆ ಅನ್ನೋದನ್ನ ಸ್ಪಷ್ಟ ಮಾಡಿದ್ದಾರೆ. ಎರಡನೇದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಯಡಿಯೂರಪ್ಪನವರನ್ನ ಚೇಂಜ್ ಮಾಡ್ತಕ್ಕಂಥ ವಿಚಾರ ಕೇಂದ್ರದ ನಾಯಕರ ಮುಂದೆನೂ ಇಲ್ಲ, ರಾಜ್ಯದಲ್ಲೂ ಇದರ ಪ್ರಸ್ತಾವನೆಯೇ ಇಲ್ಲ. ಹಾಗಾಗಿ ಅವ್ರು ಮುಂದುವರಿತಾರೆ, ಇದರ ಬದಲಾವಣೆ ಚರ್ಚೆ ಅಪ್ರಸ್ತುತ ಅನ್ನೋದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, CT ರವಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಮತ್ತು ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರು ಕೂಡ ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಏನ್ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಡಿಯೂರಪ್ಪನವ್ರ ಸ್ಟೇಟ್ಮೆಂಟ್ ಅನ್ನ ಕೊಟ್ರು, ಅಗತ್ಯ ಬಿದ್ರೆ ಕೇಂದ್ರದವ್ರ ಅಪೇಕ್ಷೆ ಪಟ್ಟರೆ ನಾನು ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದೀನಿ ಅಂತ ಏನ್ ಹೇಳಿದ್ರು. ಆ ಕಾರಣದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಸ್ವಲ್ಪ ಚರ್ಚೆ ವ್ಯಾಪಕವಾಗಿದೆ. ಇಲ್ಲಿವರೆಗೂ ಕೂಡ ಯಾವತ್ತು ಕೂಡ ಈಗ ವಿಪಕ್ಷ ನಾಯಕರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು ಬದಲಾವಣೆ ಆಗತ್ತೆ ಅಂದಾಗ ಅನೇಕ ಬಾರಿ ಕೋಪಗೊಂಡಿದ್ದಿದೆ BS ಯಡಿಯೂರಪ್ಪ ಅವರು, ಅಥವಾ ಅನೇಕ ಬಾರಿ ವಿಚಾರಗಳು ಬಂದಾಗ ಕೂಡ ಯಾವತ್ತು ಮಾತಾಡಿರ್ಲಿಲ್ಲ. ಈಗ ಈ ಸಲ ಇದನ್ನ ತ್ಯಾಗದ ವಿಚಾರದ ರೀತಿಯಲ್ಲಿ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅನ್ನೋದನ್ನ ಹೇಳುವಂತದ್ದು. ಇಷ್ಟು ದಿನ ಆ ವಿಚಾರವನ್ನ ಯಾವತ್ತು ಪ್ರಸ್ತಾಪ ಮಾಡಿದ್ರು, ಈ ಸಲ ಹೇಳಿದಾಗ ಏನೋ ಒಂದು ರೀತಿಯಲ್ಲಿ ಹೌದೇನೋ ಅನ್ನುವಂತಹ ಅರ್ಥ ಬರೋದಿಲ್ವಾ? ಹಾಗಾದ್ರೆ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲೂ ಆ ಮೊಮೆಂಟ್, ಆ ಘಟನೆ, ಆ ಸ್ಟೇಟ್ಮೆಂಟ್ ಕೊಡ್ತಕ್ಕಂತ ಸ್ಥಳ ಟಿವಿನಲ್ಲಿ ನಾನು ನೋಡಿದೆ. ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಈ ರೀತಿ ಎಲ್ಲಾ CP ಯೋಗೇಶ್ವರ್ ಅವರು, ನಿಮ್ ನಾಯಕರು ಕೆಲವರೆಲ್ಲ ಹೇಳ್ತಾ ಇದಾರೆ ಬದಲಾವಣೆ ಆಗ್ತದೆ ಅಂತೇಳಿ. ಆಗ ಸಡನ್ ಆಗಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ರಾಜ್ಯದಲ್ಲ, ನಮ್ಮ ಕೇಂದ್ರದ ನಾಯಕರು ಅಪೇಕ್ಷೆ ಪಟ್ರೆ ನಾನು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಕ್ ತಯಾರಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಅರ್ಥ, ರಾಜ್ಯದಲ್ಲಿ ಯಾರು 10 ಜನ ಆಗ್ಲಿ 5 ಜನ ಆಗ್ಲಿ ಶಾಸಕರು ಇಲ್ಲ ರಾಜೀನಾಮೆ ಕೊಡ್ಬೇಕು ಅಂತ ಯಾರು ಕೇಳಿಲ್ಲ. ಒಂದನೇದು. ಎರಡನೇದು, ಕೇಂದ್ರದ ನಮ್ಮ ಪ್ರಭಾರಿಗಳಾಗ್ಲಿ ಅಥವಾ ಇನ್ಯಾರೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿ ಅಥವಾ ನಮ್ಮ ರಾಷ್ಟ್ರೀಯ ಸ್ತರದ ಇನ್ಯಾರೇ ನಾಯಕರಾಗ್ಲಿ ಯಡಿಯೂರಪ್ಪನವ್ರ ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದು ಪತ್ರಿಕಾ ಹೇಳಿಕೆನೂ ಕೂಡ ಕೊಟ್ಟಿಲ್ಲ, ಚರ್ಚೆನೂ ಮಾಡಿಲ್ಲ. ಯಾವುದು ನಾವು ಈ ತರ ಈ ವಿಷಯ ಚರ್ಚೆಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಅಂತ ಯಾವುದೇ ರೀತಿಯಾದಂತಹ ಚಿಂತನೆ ಇಲ್ಲ ಅಂತ ಹೇಳ್ತಿದ್ದೀರಿ. ಹಾಗಾಗಿ ಈ ಚರ್ಚೆ ಏನು ವ್ಯಾಪಕ ಸ್ವರೂಪ ಪಡಿತಾ ಇದೆ, ಇದು ಅಪ್ರಸ್ತುತ, ಅನಗತ್ಯವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದರೊಳಗಡೆ ನಂದು ವಿನಂತಿ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಆಲ್ರೆಡಿ ವಿನಂತಿ ಮಾಡ್ಕೊಂಡಿದ್ದಾರೆ, ಈಗ ಈಶ್ವರಪ್ಪನವರು ವಿನಂತಿ ಮಾಡ್ಕೊಂಡ್ರು, ಈಗ R ಅಶೋಕ್ ಅವರು ಹೇಳಿರ್ತಕ್ಕಂಥದ್ದಿದೆ, ಹೇಳಿಕೆ ಪ್ರತಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸ್ಬೇಕು. ಈ ವಿಷಯ ಸ್ವಲ್ಪ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಪರವಾಗಿ ಅದಕ್ಕೆ ವಿರುದ್ಧವಾಗಿ ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ, ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದರೆ ಈಗಲೂ ಕೂಡ ನಾವು ವಿನಂತಿಯನ್ನ ಮಾಡ್ತೇವೆ. ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಷಯ ಕೋವಿಡ್ ಅನ್ನ ಹೇಗೆ ನಿಲ್ಲಿಸಬೇಕು, ಬಿದ್ದೋಗಿರ್ತಕ್ಕಂಥ ಅರ್ಥವ್ಯವಸ್ಥೆಯನ್ನ ಹೇಗೆ ಮೇಲಕ್ಕೆತ್ತಬೇಕು, ಹೇಗೆ ಬಡವರಿಗೆ ಸಹಾಯ ಮಾಡಬೇಕು, ಹೇಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಯಾಕಾಯ್ತು ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಮಾತನಾಡಿಸ್ತೀನಿ ರವಿಕುಮಾರ್.